ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು. ರಾಮಾಯಣದಲ್ಲಿ ಬರುವ ವಾನರ ಸಹೋದರರ ಕಥೆ ಇದು. ಬಲಿಷ್ಠ, ಶಕ್ತಿವಂತ, ಚಾಣಾಕ್ಷ ರಾಜ ವಾಲಿ. ಅವನ ಅಹಂಕಾರವೇ ಅವನ ನಾಶಕ್ಕೆ ಕಾರಣವಾಯಿತು. ತನ್ನ ಸ್ವಂತ ತಮ್ಮ ಸುಗ್ರೀವನನ್ನ ಸಾಮ್ರಾಜ್ಯದಿಂದ ಹೊರಗೆ ಹಾಕಿ ತಮ್ಮನ ಹೆಂಡತಿಯನ್ನೇ ವಿವಾಹವಾದವನು ವಾಲಿ. ಜಾಂಬವಂತ ಮತ್ತು ಹನುಮಂತನೊಂದಿಗೆ ಕಾಡು ಮೇಡು ಅಲೆದಾಡುತ್ತಿದ್ದ ರಾಜ ಸುಗ್ರೀವ. ಆ ಸಮಯದಲ್ಲಿ ಅವರ ಜೀವನಕ್ಕೆ ಬಂದವರು ಯಾರು? ಹಂಪಿಗೂ ಮತ್ತು ಶ್ರೀರಾಮಚಂದ್ರನಿಗೂ ಏನು ಸಂಬಂಧ? ಆಂಜನೇಯ ಮತ್ತು ಶ್ರೀರಾಮಚಂದ್ರ ಮೊದಲು ಭೇಟಿಯಾದ ಸ್ಥಳ ಯಾವುದು? ಬನ್ನಿ ನೋಡೋಣ. ನಮಸ್ಕಾರ ದೇವರು. ಐತಿಹಾಸಿಕ ನಗರ ಹಂಪಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಹೇಳಿ. ಸುಲ್ತಾನರ ಅಟ್ಟಹಾಸ ಮೆರೆದಾಗ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಸ್ಥಾಪನೆಗೊಂಡಂಥ ಸಾಮ್ರಾಜ್ಯವೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ನೀವು ನೋಡ್ತಾ ಇರೋದು ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ದಂಡೆಯ ಮೇಲೆ ಯದುವರ್ಯ ಶ್ರೀ ವಿದ್ಯಾರಣ್ಯರ ಆದೇಶದ ಮೇರೆಗೆ 1336ರಲ್ಲಿ ಅಕ್ಕಬುಕ್ಕ ಎಂಬ ಸಹೋದರರಿಂದ ಸ್ಥಾಪನೆಗೊಂಡಂಥ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ಅಕ್ಕಬುಕ್ಕರು ಏನೋ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿಕೊಟ್ರು, ಆದರೆ ಈ ಸಾಮ್ರಾಜ್ಯವನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ್ದು ಮಾತ್ರ ಶ್ರೀಕೃಷ್ಣ ದೇವರಾಯರು. ಆನೆಗುಂದಿಯನ್ನು ತಮ್ಮ ಸಾಮ್ರಾಜ್ಯದ ಮೊದಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಅದು ಕಾಲಾನಂತರದಲ್ಲಿ ಹಂಪಿಗೆ ವರ್ಗಾವಣೆ ಆಗುತ್ತೆ. ಸೊ ಆನೆಗುಂದಿ ಅಂತ ಕರೆಯೋದಕ್ಕೆ ಏನು ಕಾರಣ ಅಂದರೆ ಇಲ್ಲಿ ಆನೆಗಳಿಗೆ ಗುಂಡಿಯನ್ನು ತೋಡ್ತಾ ಇದ್ದಂತೆ, ಅದಕ್ಕೆ ಇದನ್ನು ಆನೆಗುಂದಿ ಅಂತ ಕರೀತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿಯಾಗಿತ್ತು. ಸೊ ಅಷ್ಟೇ ಅಲ್ಲ, ಈ ಜಾಗದ ವಿಶೇಷತೆ ಏನಂದರೆ ಪ್ರಭು ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಹುಡುಕುತ್ತಾ ಬರಬೇಕಾದ್ರೆ ಆಂಜನೇಯ ಹಾಗೂ ಶ್ರೀರಾಮಚಂದ್ರರಿಗೆ ಮೊದಲು ಭೇಟಿಯಾದಂಥ ಸ್ಥಳ ಕೂಡ ಇಲ್ಲಿದೆ. ಇದರ ಜೊತೆಗೆ ವಾಲಿ ಮತ್ತು ಸುಗ್ರೀವ ಯುದ್ಧ ಮಾಡ್ತಿರ್ಬೇಕಾದ್ರೆ ಶ್ರೀರಾಮಚಂದ್ರರು ತಮ್ಮ ಬಾಣದಿಂದ ವಾಲಿಯನ್ನು ವಧೆ ಮಾಡಿದಂಥ ಸ್ಥಳ ಕೂಡ ಇಲ್ಲಿದೆ. ರಾವಣ ಸೀತೆಯನ್ನು ಅಪಹರಣ ಮಾಡಿದ ನಂತರ ಸೀತೆಯನ್ನು ಹುಡುಕುತ್ತಾ ಕಾಡಿಗೆ ಬಂದ ಪತಿ ರಾಮ ಮತ್ತು ಮೈದುನ ಲಕ್ಷ್ಮಣನಿಗೆ ಹನುಮಂತನ ಪರಿಚಯವಾಗಿದ್ದು ಇದೇ ಸ್ಥಳದಲ್ಲಿ. ಸುಗ್ರೀವ ಮತ್ತು ವಾಲಿ ವಾನರ ಸಹೋದರರು. ವಾಲಿ ತುಂಬಾ ಬಲಿಷ್ಠನಾಗಿದ್ದ. ಸುಗ್ರೀವನನ್ನು ತನ್ನ ಸಾಮ್ರಾಜ್ಯದಿಂದ ಹೊರಗೆ ಹಾಕಿ ಅವನ ಹೆಂಡತಿಯನ್ನ ಮದುವೆಯಾದ. ಸುಗ್ರೀವ ಮತ್ತು ಜಾಂಬವಂತನೊಂದಿಗೆ ಹನುಮಂತ ಕಾಡೆಲ್ಲ ಅಲಿದಾಡ್ತಿರ್ಬೇಕಾದ್ರೆ ರಾಮ ಮತ್ತು ಲಕ್ಷ್ಮಣರ ದರ್ಶನವಾಗುತ್ತೆ. ಪ್ರಭು ಶ್ರೀರಾಮಚಂದ್ರರು ಸೀತಾಮಾತೆ ಅಪಹರಣದ ಬಗ್ಗೆ ಎಲ್ಲಾ ವಿಷಯವನ್ನು ಹನುಮಂತನಿಗೆ ಹೇಳುತ್ತಾರೆ ಮತ್ತು ಶ್ರೀರಾಮಚಂದ್ರರು ವಾನರ ಸೇನೆಯ ಸಹಾಯವನ್ನು ಕೇಳುತ್ತಾರೆ. ಆಗ ಸುಗ್ರೀವ ತನ್ನ ಸಹೋದರನಾದ ವಾಲಿಯನ್ನ ಕೊಂದು ತನ್ನ ಮಡದಿ ರೂಮಾ ಮತ್ತು ತನ್ನ ವಾನ ಸಾಮ್ರಾಜ್ಯವನ್ನ ಮರಳಿ ಕೊಡಿಸಿದಾಗ ಮಾತ್ರ ತಾನು ರಾಮನಿಗೆ ಸಹಾಯ ಮಾಡುವುದಾಗಿ ಹೇಳುತ್ತಾನೆ. ಈ ಷರತ್ತಿಗೆ ಒಪ್ಪಿದಂಥ ಶ್ರೀರಾಮಚಂದ್ರರು ವಾಲಿಯನ್ನ ವಧೆ ಮಾಡುವ ಕಾರ್ಯಕ್ಕೆ ಮುಂದಾಗ್ತಾರೆ. ಶರಣ್ರಿ, ಈಗ ನೀವು ನೋಡ್ತಿರೋದು ಪ್ರಭು ಶ್ರೀರಾಮಚಂದ್ರರ ಪುಟ್ಟ ಪುಟ್ಟ ಪಾದಿಕೆಗಳು. ದೇವರು ಅಯೋಧ್ಯೆಯ ರಾಜಕುಮಾರ ರಾಮ ಕಿಷ್ಕಿಂಧೆಯ ವಾನರ ರಾಜ ವಾಲಿಯನ್ನ ತನ್ನ ಬಾಣದಿಂದ ಕೊಂದಂತ ಸ್ಥಳ ಇದೆ ನೋಡಿ. ಸ್ನೇಹಿತರೆ, ಇವಾಗ ನೀವು ನೋಡುತ್ತಿರೋದು ವಿಜಯನಗರ ಸಾಮ್ರಾಜ್ಯವನ್ನ ದಶದಿಕ್ಕಿನಲ್ಲೂ ವಿಸ್ತರಿಸಿದಂಥ ಆಂಧ್ರ ಕವಿ, ಆಂಧ್ರ ಭೋಜ, ಮೂರು ರಾಯರ ಗಂಡ ಶ್ರೀಕೃಷ್ಣ ದೇವರಾಯರ ಸಮಾಧಿ ಇರುವಂಥ ಸ್ಥಳ. ಇದೇ ಸ್ಥಳದಲ್ಲಿ ಶ್ರೀಕೃಷ್ಣ ದೇವರಾಯರ ಸಮಾಧಿಯನ್ನು ಕಾಣಬಹುದು ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಬನ್ನಿ ಇವಾಗ ಆನೆಗುಂದಿಯಿಂದ ಹಂಪಿಗೆ ಹೋಗೋಣ. ರೋಡ್ ಮೂಲಕ ಹೋಗ್ಬೇಕಾದ್ರೆ 24 ಕಿಲೋಮೀಟರ್ ಆಗುತ್ತೆ. ಹಡಗು ಮೂಲಕ ಹೋಗ್ಬೇಕಾದ್ರೆ 500 ಮೀಟರ್ ಆಗುತ್ತೆ. ಮನುಷ್ಯರು ಮಾತ್ರವಲ್ಲ, ನಿಮ್ಮ ಬೈಕುಗಳನ್ನು ಕೂಡ ನೀವು ಹಡಗದಾಗ ಹಾಕೊಂಡು ಹಂಪಿಯನ್ನು ಸೇರಬಹುದು. ಬನ್ನಿ ಬನ್ನಿ ಹೋಗೋಣ. ಶರಣ್ರಿ ಎಲ್ಲರಿಗೂ. ವಿಜಯನಗರ ಸಾಮ್ರಾಜ್ಯದ ರಾಣಿಯರು ಸ್ನಾನ ಮಾಡ್ತಿದ್ದಂಥ ಸ್ನಾನ ಕೊಳಕ ನಾನು ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ದೇವರು ನೋಡ್ಕೊಂಬಿಡಿ, ಬರೀ ಸ್ನಾನ ಮಾಡೋದಕ್ಕೇನೆ ಈ ಪಾಟಿ ಈಜುಕೊಳವನ್ನ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಇನ್ನು ಅವರು ವಾಸ ಮಾಡೋದಕ್ಕೆ ಅದೆಂತ ಅರಮನೆಯನ್ನ ಕಟ್ಟಿರಬೇಡ.
ದೇವರು ಇವಾಗ ನೀವು ನೋಡ್ತಿರೋದು ಮಹಾನವಮಿ ದಿಬ್ಬ. ಶ್ರೀಕೃಷ್ಣ ದೇವರಾಯ ಕೇವಲ 20 ವರ್ಷಗಳ ಆಳ್ವಿಕೆ ನಡೆಸಿದರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಕೀರ್ತಿಯನ್ನ ಜಗತ್ತಿಗೆ ಸಾರುವಂತೆ ಮಾಡಿದ್ದ. ಇವಾಗ ನೀವು ನೋಡುತ್ತಿರೋದು ಅರಮನೆಯ ಆವರಣದಲ್ಲಿರುವ ಮಹಾನವಮಿ ದಿಬ್ಬ. ಶ್ರೀಕೃಷ್ಣ ದೇವರಾಯನು ಒಡಿಸ್ಸಾದ ರಾಜ ಗಜಪತಿಯ ಮೇಲೆ ಸಾಧಿಸಿದ ವಿಜಯದ ಸಾಂಕೇತಿಕವಾಗಿ ನೀವು ನೋಡುತ್ತಿರೋ ಈ ಮಹಾನವಮಿ ದಿಬ್ಬವನ್ನ ನಿರ್ಮಿಸಿದನು. ಗೋಡೆಯ ಮೇಲೆ ಆನೆ, ಒಂಟೆ, ಕುದುರೆ, ಬೇಟೆಗಾರಿಕೆ ಮತ್ತು ಸೈನಿಕರ ಚಿತ್ರಣಗಳನ್ನು ಕೆತ್ತಲಾಗಿದೆ. ರಾಯನು ಯುದ್ಧ ತರಬೇತಿಯನ್ನು ಪಡೆದಂತಹ ಕುದುರೆಗಳನ್ನು ಪರ್ಷಿಯಾದಿಂದ ತರಿಸಿಕೊಳ್ಳುತ್ತಿದ್ದ ಎಂಬುದನ್ನು ಈ ಗೋಡೆಯ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳ ಮೂಲಕ ತಿಳಿಯಬಹುದು. ದೇವರು ಇವಾಗ ನೀವು ನೋಡುತ್ತಿರೋದು ಶ್ರೀಕೃಷ್ಣ ದೇವರಾಯರ ಅರಮನೆ. ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮ್ಮ ನೆನಪಿ ಬರೋದು ಅಳಿಯ ರಾಮರಾಯ ಮತ್ತು ಶ್ರೀಕೃಷ್ಣ ದೇವರಾಯ. ಬಹುಶಃ ಇವರಿಬ್ರು ಇಲ್ಲದೆ ಹೋಗಿದ್ರೆ ವಿಜಯನಗರ ಸಾಮ್ರಾಜ್ಯ ಇಷ್ಟು ವಿಶೇಷತೆಯನ್ನು ಪಡ್ಕೊಳ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಶರಣ್ರಿ, ಇವಾಗ ನೀವು ನೋಡುತ್ತಿರೋದು ವಿಜಯನಗರ ಸಾಮ್ರಾಜ್ಯದ ದೊರೆ ಶ್ರೀಕೃಷ್ಣ ದೇವರಾಯರ ರಹಸ್ಯವಾದ ನೆಲಮನೆ. ಈ ಸೀಕ್ರೆಟ್ ಚೇಂಬರ್ನ ಒಳಗೆ ಸಾಮ್ರಾಜ್ಯಕ್ಕೆ ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟಂತಹ ರಹಸ್ಯವಾದ ವಿಚಾರಗಳನ್ನ ಮಾತಾಡ್ಕೊಳ್ತಾ ಇದ್ರು. ಶ್ರೀಕೃಷ್ಣ ದೇವರಾಯನ ಬಗ್ಗೆ ತಿಳ್ಕೊಂಡ್ರೆ ಎಷ್ಟೋ ಜನಕ್ಕೆ ಶ್ರೀಕೃಷ್ಣ ದೇವರಾಯರು ಕೇವಲ 25 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ರು ಅನ್ನೋದು ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಿಲ್ಲ. ಅಕ್ಕಬುಕ್ಕರು ಏನೋ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಬಲಿಷ್ಠವಾದ ಬುನಿಯಾದಿಯನ್ನು ಹಾಕ್ಕೊಟ್ರು. ಆದರೆ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪಸರಿಸಿದ್ದು ಮಾತ್ರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ. 1509ರಿಂದ 1529ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅವರ ಮರಣದ ನಂತರ ಅವರ ಅಳಿಯರಾದಂಥ ಅಳಿಯ ರಾಮರಾಯ ವಿಜಯನಗರ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ನೀವು ನೋಡ್ತಾ ಇದ್ರಲ್ಲ, ಇವು ಅರಮನೆಯ ಅವಶೇಷಗಳು. ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಒಡೆದು ಇದನ್ನು ಆಳುಕೊಂಪೆಯನ್ನಾಗಿ ಮಾಡಿಬಿಟ್ರು. ಮುತ್ತು ರತ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದಂತಹ ಸಾಮ್ರಾಜ್ಯ ಕೇವಲ ಒಂದೇ ಒಂದು ಯುದ್ಧದಿಂದ ಇಡೀ ಸಾಮ್ರಾಜ್ಯನ ನಾಶವಾಗೋಯಿತು. 1565ರಲ್ಲಿ ನಡೆದಂತಹ ರಕ್ಕಸಗೆ ತಂಗಡಿಗೆ ಅಥವಾ ತಾಳಿಕೋಟಿ ಕದನ ಅಂತ ಏನು ಕರಿತೀವಲ್ಲ, ಆ ಒಂದು ಯುದ್ಧದ ಪರಿಣಾಮವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಆದಿಲ್ ಶಾಹಿಗಳು ಸತತವಾಗಿ ಲೂಟಿ ಮಾಡಿ ಇಲ್ಲಿರುವಂಥ ಸಂಪತ್ತನ್ನು ಆನೆ ಮೇಲೆ ದೋಚ್ಕೊಂಡು ಹೋಗ್ಬಿಟ್ರು. ಅದಾದಮೇಲೆ ಇಲ್ಲಿರುವಂಥ ದೇವಾಲಯಗಳನ್ನು ಹೊಡೆದಾಕಿ ನಾಶ ಮಾಡಿ ಹಂಪೆಯನ್ನು ಆಳಕೊಂಪೆಯನ್ನಾಗಿ ಪರಿವರ್ತನೆ ಮಾಡಿದರು ಆದಿಲ್ ಶಾಹಿಗಳು. ದೇವರು ಇವಾಗ ನೀವು ನೋಡುತ್ತಿರೋದು ವಿಜಯ ವಿಠಲ ದೇವಸ್ಥಾನ. ನಾವು ದಿನನಿತ್ಯ ನೋಡೋ 50ರ ನೋಟಿನ ಮೇಲಿರೋ ಕಲ್ಲಿನ ರಥ ಇದೇ ಸ್ಥಳದಲ್ಲಿದೆ. ಈ ಒಂದು ಕಲ್ಲಿನ ರಥವನ್ನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡ್ರಿ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಂತ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾನೆ ಇರಿ.